ఇలాంటి మాయకలు వచ్చి మీటింగ్ చేసుకుంటా అంటే మాకు భోజనం పెడతారు నీకేమో ಮಾಧ್ಯಮ ಮಿತ್ರರೇ, ಮಹಾನಾಯಕ ಯುವಶಕ್ತಿ ಸಂಘ ಸಂಸ್ಥಾಪಕ ಅಧ್ಯಕ್ಷ ಸಿದ್ದಘಟ್ಟ ರವಿ ಅಂತ. ಏನು ಈ ವಿಚಾರವಾಗಿ ನಾವು ಸುಮಾರು ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ನಮ್ಮ ತಾಲೂಕು ತಂಡಾಧಿಕಾರಿಗಳಿಗೆ ರೆಫರ್ ಮಾಡಿದ್ದಾರೆ. ಏನು ಅಲ್ಲಿ ಏನ್ ನಿವೇಶನಗಳು ಬೇಕು ಅಂತ ಹೇಳಿದಾರೋ ಕಾಮಸನಹಳ್ಳಿ ಸರ್ವೆ ನಂಬರ್ 15ರಲ್ಲಿ ಅದನ್ನ ನೀವು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಏನು ಅವರು ಮನಸ್ತೃಪ್ತಿಯಾಗಿ ನಮ್ಗೆ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿಗಳಾದ ಗೀತಾ ಮೇಡಮ್ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ಬೇಕು. ಯಾಕಪ್ಪ ಅಂದ್ರೆ ಸುಮಾರು ಸಲ 3 ಸಲ ಇದೇ ಅರಣ್ಯ ಅಧಿಕಾರಿಗೆ ಚಾಲನೆ ಅವ್ರಿಗೆ 3 ಸಲ ಕರೆ ಮಾಡಿದ್ದಾರೆ ನಮ್ಮ ಮುಂದ್ಗಡೆನೆ ಕುತ್ಕೊಂಡು. ಅವ್ರ ಕರೆ ಕೂಡ ರೆಸ್ಪಾನ್ಸ್ ಕೊಡಲ್ಲ ಇವ್ರು ಚಾಲನೆ ಅವರು. ಅದೇ ರೀತಿ ಅವ್ರಿಗೆ ನೋಟಿಸ್ ಕಳಿಸಿದ್ದಾರೆ, ಜಂಟಿ ಸರ್ವೆ ಮಾಡ್ಬೇಕು, ನಿಮ್ದೇನೋ ದಾಖಲೆ ಇರು ತಗೋ ಬನ್ನಿ ಅಂತ. ಇಲ್ಲಿ ಖುದ್ದಾಗಿ ಹೇಳ್ಬೇಕಂದ್ರೆ ಅರಣ್ಯ ಅಧಿಕಾರಿಗಳಿಗೆ ಇಲ್ಲಿ ಜಾಗ ಯಾವ್ದು ಸರ್ವೆ ನಂಬರ್ ಕಾಮಸನಹಳ್ಳಿ 15ರಲ್ಲಿ ಯಾವುದೇ ಜಾಗ ಆಗ್ಲಿ ಅವ್ರಿಗೆ ಅರಣ್ಯ ಅಧಿಕಾರಿಗೆ ಆಗಿಲ್ಲ, ಅರಣ್ಯಕ್ಕೆ ಯಾವುದೇ ಆಗಿಲ್ಲ, ಅವ್ರ ಹತ್ರ ಯಾವುದೇ ದಾಖಲೆ ಇಲ್ಲ ಇಲ್ಲಿವರೆಗೂ ಬರೋದಕ್ಕೆ. ಇದ್ರೆ ಇಷ್ಟೊತ್ತಿಗೆ ಸುಮಾರು ಒಂದು 3-4 ಡೇಟ್ ನಮ್ಗೆ ಕೊಟ್ಟಿರೋದು ಇದು ಜಂಟಿ ಸರ್ವೆಗೆ. ಇದು 4ನೇ ಡೇಟು 3ನೇ ಡೇಟು 4ನೇ ಡೇಟು ಅಲ್ವೇನ್ರ ರಾಜೇಶ್ವರ ಅವರೇ? ಇದುವರೆಗೂ ಅವ್ರು ಬಂದಿಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಅವ್ರದ ಹತ್ರ ಖುದ್ದಾದ ದಾಖಲೆಗಳಿಲ್ಲ. ಇದುವರೆಗೂ ನಾವು ಕಾನೂನು ಪ್ರಕಾರ ಅವ್ರು ಗೌರವ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಮಾನ್ಯ ದಂಡಾಧಿಕಾರಿಗಳು ನಮ್ಮ ತಾಲೂಕು ಸರ್ವೇಯವರು ಶಿವಕುಮಾರ್ ಅವ್ರನ್ನ ಕಳಿಸಿದ್ರು. ಅವರು ಸುಮಾರು 4 ಅವರ್ ಇಲ್ಲಿ ವೇಟ್ ಮಾಡಿದ್ದಾರೆ. ಏನೋ ನಮ್ಮ ಅರಣ್ಯ ಅಧಿಕಾರಿಗಳು ಬರ್ತಾರೆ, ಅವ್ರದ್ದು ಏನಿದೆ ದಾಖಲೆ ತರ್ತಾರೆ, ಅದ್ರ ಪ್ರಕಾರ ಇದೇನು ಸರ್ವೆ ಮಾಡ್ಬಿಟ್ಟು ಈ ಏನು ಬಡವರು ಇಲ್ಲೆಲ್ಲ ಬಂದಿದ್ದಾರೆ ಸುಮಾರು ಒಂದು 200 ಕುಟುಂಬಗಳು ಇಲ್ಲಿ ಏನು ಸೇರಿದಾರೋ ಇವ್ರಿಗೆಲ್ಲ ಒಂದು ಅನುಕೂಲ ಮಾಡೋಣ 4 ಅವರ್ ಕಾದ್ರು. ಆದ್ರೂ ಅವ್ರು ಕೂಡ ಕರೆ ಮಾಡಿದ್ರು ಅವ್ರಿಗೆ, ಆದ್ರೂ ಅವ್ರಿಗೂ ರೆಸ್ಪಾನ್ಸ್ ಇಲ್ಲ. ಇದುವರೆಗೂ ಅವ್ರಿಗೆ ಆಗೋದಿಲ್ಲ. ನಾವು ಅದೇ ಕೆಲಸವಾಗಿ ಅವ್ರಿಗೆ ಕರೆ ಮಾಡಿದೀವಿ ಶಾಲಿನಿ ಅವ್ರಿಗೆ, ಮೇಡಮ್ ಅವರೇ ಈ ತರ ಜಂಟಿ ಸರ್ವೆ ಇತ್ತಲ್ವಾ, ನೀವು ಇವತ್ತು ಇಲ್ಲಿಗೆ ಬರ್ಬೇಕಾಗಿತ್ತು, ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಅವ್ರ ಆನ್ಸರ್ ಹೆಂಗಿತ್ತು ಗೊತ್ತಾ? ನಮಗ್ ಕ್ವಶನ್ ಮಾಡ್ತೀರಾ ನೀವು, ನಮ್ಗೆ ಯಾವ್ದೇ ರೀತಿ ನೋಟಿಸ್ ಬಂದಿಲ್ಲ. ನೋಟಿಸ್ ಕಳ್ಸಿರೋದು ನಮ್ಮ ಹತ್ರ ಐತೆ, ನೋಟಿಸ್ ಹೋಗಿರೋದು ಐತೆ ನಮ್ಮ ಹತ್ರ. ಕುಮಾರಣ್ಣವ್ರೆ, ನೀವು ಫೋನ್ ಮಾಡಿದಾಗ ಏನ್ ಹೇಳಿದ್ರಿ ತಾಲೂಕ್ ಆಫೀಸಲ್ಲಿ? ನೋಟಿಸ್ ಕಳ್ಸಿದೀವಿ ಅಂತ ಹೇಳಿದ್ರು. ಆದ್ರೆ ಅವ್ರಿಗೆ ನೋಟಿಸ್ ತಲುಪಿದೆ. ಆದ್ರೆ ಅವ್ರದ್ದು ಏನಂದ್ರೆ ಅಹಂ ಜಾಸ್ತಿ ಇದೆ. ಅವರು ಅಟ್ಲೀಸ್ಟ್ ಹೆಣ್ಮಕ್ಳು ತಿಂಗಳ ಸಂಬಳ ತಗೊಂತೀರಲ್ಲ ಶಾಲಿನಿ ಅವರೇ, ನೀವು ಯಾರಪ್ಪನ್ ಸೊತ್ತು ಅಲ್ಲ, ನಮ್ಮ ಕಷ್ಟಾಜಿತ, ಈ ಹೆಣ್ಮಕ್ಳ ಕಷ್ಟಾಜಿತ ಬೆವ್ರು ಸುರಿಸಿ ಟ್ಯಾಕ್ಸ್ ಕಟ್ಟೋ ದುಡ್ಡು ನಿಮ್ಗೆ ಸಂಬಳ ಕೊಡ್ತಾ ಇರೋದು ಪ್ರತಿಯೊಂದು ತಿಂಗಳು. ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಸಾರ್ವಜನಿಕರಿಗೆ ನೀವೇನಾದ್ರೂ ತೊಂದರೆ ಕೊಡೋದಾದ್ರೆ ಮುಳಬಾಗಿಲು ತೊಲಗಿ ಫಸ್ಟ್. ನೀವು ಮುಳಬಾಗಿಲು ನೀವು ಲಾಯಕ್ಕಲ್ಲ. ಈ ಅರಣ್ಯ ಅಧಿಕಾರಿಗೆ ನೀವು ಮುಳಬಾಗಿಲು ತಾಲೂಕಲ್ಲಿ ನೀವು ಲಾಯಕ್ಕೆ ಅಲ್ಲ. ನೀವು ದಯವಿಟ್ಟು ನಿಮ್ಗೆ ಎಲ್ಲಾದ್ರೂ ನಿಮ್ಗೆ ಅನುಕೂಲ ಇರೋ ಕಡೆ ಹೋಗ್ಬಿಡಿ ನೀವೇ. ಇಲ್ಲ ನಾವು ದರಡಿ ಮುಖಾಂತರ ನಿಮ್ಮನ್ನಂತೂ ಕಳ್ಸೋದು ಗ್ಯಾರಂಟಿ. ಮಾನ್ಯ ಶಾಸಕರು ಇದನ್ನೊಂದು ಗಮನದಲ್ಲಿ ಇಟ್ಕೊಂಡು ಇವ್ರನ್ನ ಮುಳಬಾಗಿಲು ತಾಲೂಕಿಂದ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಜೈ భీమ్, జై హింద్. వచ్చి సుమారు 100-200 జనాలు వచ్చి పోరాటం చేస్తున్నారు కదా, ఏం చేస్తున్నారు మీరు? మాకు ఇల్లు లేదు సార్, బాడిగింట్లో ఉంటాము. ఎన్నాళ్ళు బాడిగలు కట్టలేం కదా సార్. నాకు 2 కూతుర్లు, మగుడు లేడు. కనీసం ఇల్లన్నా ఇస్తారు గవర్నమెంట్ వాళ్ళు, దాంట్లో బతుకున్నాం సార్. దాన్ని కానీ కూడా చేస్తున్నారు సార్. ఎవరమ్మా మీకు తొందర చేస్తుంటే ఇందూరు జనాలకి? ఎవరు చెప్తుంది సార్? మేడం వాళ్ళే, మేడం వాళ్ళే, ఫారెస్ట్ మేడం వాళ్ళు చేస్తారు. ఏం చేస్తారు అట్లా? ఏం సార్ చేస్తారు? బీదోళ్ళకి కష్టాలు పెట్టేదానికి సార్. బీదోళ్ళు సాయం చేయమను ఆ మేడం నువ్వు చేయమనండి సార్. ఆ మేడం మీరు చేయాలంటే డ్యూటీ చేస్తాను మేడం గారు. చాలా మంది చూసి నేర్చుకోవాలా. పేదలకు అంతా సాయం చేస్తారు. రేపు తెలిసిందా మేడంకి? ఏంటికి పెడతాను జనాలకి? ಸರ್ವೆ ನಂಬರ್ 15ರಲ್ಲಿ ಸುಮಾರು ನಮ್ಮ ಗುಡ್ಪಲ್ಲಿ ಪಂಚಾಯತಿನಲ್ಲಿ 14 ಹಳ್ಳಿ ಬರುತ್ತೆ. 14 ಹಳ್ಳಿರಲ್ಲಿ ಸುಮಾರು ಅಂತಂದ್ರೆ ಒಂದೊಂದು ಹಳ್ಳಿಗೆ 10-20 ಅಷ್ಟು ನಿವೇಶನ ರೈತರಿದ್ದಾರೆ. ಅಂತವ್ರೆಲ್ಲ ನಮ್ಮ ಪಂಚಾಯತಿ ಪೂರ್ತಿ ಹೆಣ್ಮಕ್ಳೆಲ್ಲಾನು ಬಂದಿಲ್ಲ. ನಾವು ಸುಮಾರು 1 ವರ್ಷದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದು. ಇವತ್ತು ನಾವೆಲ್ಲಾನು ಬಂದು ಇಲ್ಲಿ ಸೇರ್ಕೊಂಡಿದ್ರು ಕೂಡ ಮನವಿ ಅವ್ರಿಗೆ ತಲುಪಿದ್ರು ಕೂಡ ಅವ್ರು ಶಾಲಿನಿ ಮೇಡಮ್ನವ್ರು ಇಲ್ಲಿ ತಲುಪಿಲ್ಲ. ಕಂದಾಯ ಇಲಾಖೆದವ್ರು ಬಂದು ಪಾಪ ಬೆಳಗ್ಗೆಯಿಂದ ಇಲ್ಲಿ ವೇಟ್ ಮಾಡ್ತಾ ಇದ್ರು. ಅವ್ರು ಮಾತ್ರ ಬಂದಿಲ್ಲ. ಮುಂದೆ ಬಂದು ನಮ್ಮ ಗುಡ್ಸಗಳು ಆಗ್ಬೇಕು ಅಂತ ಇಲ್ಲಿ ಬಂದಿದ್ರೆ ಅವ್ರು ಬಂದು ಗಲಾಟೆ ಮಾಡಿದ್ರು. ನಮ್ಮನ್ನೆಲ್ಲ ಈ ಕಡೆಯಿಂದ ಓಡಿಸಿದ್ರು. ಈ ಕಡೆ ಬರ್ಬೇಡ್ರಿ ಅಂತಂದ್ರು. ಇವತ್ತು ನೋಡಿದ್ರೆ ಯಾರು ಬಂದಿಲ್ಲ. ಶಾಲಿನಿ ಮೇಡಮ್ನವರು ಇದ್ರ ಬಗ್ಗೆ ಏನಾದ್ರು ಕ್ರಮ ತೆಗೆದುಕೊಂಡಿಲ್ಲ ಅಂತಂದ್ರೆ ನಿಜವಾಗ್ಲೂ ನಿಮ್ ಕೈಯಲ್ಲಿ ಅಧಿಕಾರ ಇದೆ, ನಮ್ ಕೈಯಲ್ಲಿ ಅಧಿಕಾರ ಇಲ್ಲ. ನಮ್ಮಂತ ಬಡ ಹೆಣ್ಣು ಮಕ್ಕಳು ಉಸಿರು ನೀವು ಅಟ್ಕೊಂಬೇಡ್ರಿ. ಶಾಲಿನಿ ಮೇಡಮ್ನವ್ರೆ, ನೀವು ಹೆಣ್ಮಕ್ಳು, ನಿಮ್ ಸ್ವಲ್ಪ ಮಾನ ಮರ್ಯಾದೆ ಇರ್ಲಿ. ಅಲ್ಲ ಮೇಡಮ್ನವ್ರೆ, ನಿಮ್ಗೆ
ಇಲ್ಲ ಡೈರೆಕ್ಟ್ ಆಗಿ ಮಾತಾಡ್ತೀನಿ ನಾನು ಅವ್ರಿಗೆ. ನಾವು ಬಂದು ಅವ್ರ ಆಫೀಸ್ ಹತ್ರ ಮುತ್ತಿಗೆ ಆಗಿದ್ದಕ್ಕೆ ಅವ್ರ ಮೇಲೆ ನಮ್ಮ ಮೇಲೆ ಹೊಟ್ಟೆ ಊರಿಗೆ ಅವ್ರಿಗೆ ಈ ತರ ಮಾಡಿದ್ ನಮ್ಗೆ. ಬೆಳಗ್ಗೆಯಿಂದ ಇವ್ರು ಊಟಗಳಿಲ್ದೆ ಇಲ್ಲಿ ಬಂದು ವ್ಯವಸ್ಥೆ ಎಷ್ಟೊಂದು ನೋವು ಪಡ್ತಾ ಇದ್ರ ನೋಡಿ. ಅವ್ರಿಗೇನ್ ಕಣ್ ಕಾಣಿಸಿಲ್ವಾ? ಇಲ್ಲಿ ರಾಜಕೀಯ ಕುತಂತ್ರ ಕೂಡ ಇದೆ ಸರ್ ಸುಮಾರು ಅಂತಂದ್ರೆ. ಇಲ್ಲಿ ಗುಡ್ಪಳ್ಳಿ, ಕಾಮಸಾನಹಳ್ಳಿ, ಬಳಗೇನಹಳ್ಳಿ, ಜಿ ಕೋಡಲ್ಲಿ, ಕಲಾರ್ಸ್ನಲ್ಲಿ, ಮತ್ತೆ ಏನು ನಾಗೇನಹಳ್ಳಿ ಸುತ್ತಮುತ್ತ 14-15 ಅಲ್ಲಿ ಗುಡ್ಪಳ್ಳಿ ಪಂಚಾಯತಿ ಕೂಡ ಬೈರಕೂರು ಹೋಬಳಿ ಸಮೇತ ಇದೆ ಸರ್. ಇಲ್ಲಿ ಎಷ್ಟು ಜನ ಸೇರಿದ್ರಿ ಇವತ್ತು ಪ್ರತಿಭಟನೆಯಲ್ಲಿ? ಸುಮಾರು ಅಂತಂದ್ರೆ 150 ಜನ, 150-200 ಜನ ಇರ್ತಾರ ಸರ್. ಒಟ್ಟಾರೆಗೆ ನಿಮ್ಗೆ ಏನ್ ಆಗ್ಬೇಕಾಗಿತ್ತು? ನಮ್ಗೆ ನಮ್ಮ ಬಡವರಿಗೆ ನಮ್ಮ ಕಷ್ಟ ನೋಡಿ ನಮ್ಗೆ ಇಷ್ಟು ಜನ ಹೆಣ್ಮಕ್ಳಿಗೆ ನಿವೇಶನಗಳಿಲ್ಲ. ಕೂಲಿ ಮಾಡಿ ಸಾಯಂಕಾಲ ಹೋದ್ರೆ ಅವ್ರ ಮನೆಗಳಿಗೆ ಹೋದ್ರೆ ಪಾಪ ಮಳ್ಕೊಳಕ್ ಕೂಡ ಜಾಗ ಇರಲ್ಲ. ಅಂತ ಪರಿಸ್ಥಿತಿನಲ್ಲಿ ಇರ್ತಾರೆ ಅವರು. ನಮ್ಗೆ ನಿವೇಶನ ಬೇಕು ಸರ್, ನಮ್ಗೆ ನ್ಯಾಯ ಬೇಕು. ಇಲ್ಲ ಅಂತಂದ್ರೆ ಶಾಲಿನಿ ಮೇಡಮ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ, ಇಲ್ಲಿಂದ ಓಡಿಸ್ತೀವಿ. ಅವರು ಹೆಣ್ಮಕ್ಳೆ, ನಾವು ಹೆಣ್ಮಕ್ಳು, ಅವ್ರಿಗಿರೋದು ನಮಗೂ ಇರುತ್ತೆ. ಇದು 3ನೇ ಸರಿ ಅವ್ರಿಗೆ ಮರ್ಯಾದೆ ಕೊಟ್ಟಿರೋದು ನಾವು.